ನಾಮ ಪ್ರಕೃತಿಗಳಿಗೆ ವಿಭಕ್ತಿಗಳು ಸೇರಿದರೆ ಏನಾಗ್ತವೆ? ನಾಮಪದಗಳು ಆಗ್ತವೆ. ಈ ನಾಮಪದಗಳನ್ನು ಏಕವಚನ ಬಹುವಚನ ಅಂತ ಮಾಡ್ಬೋದು, ಲಿಂಗಗಳನ್ನಾಗಿ ಮಾಡ್ಬೋದು. ಅವುಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಏನು ವಿಭಕ್ತಿಗಳಂದರೆ ಏನು ಅನ್ನೋದ್ರ ಬಗ್ಗೆ ಈಗ ನೆಕ್ಸ್ಟ್ ಪಾರ್ಟ್ ತಿಳ್ಕೊಳ್ಳೋಣ. ವಿಭಕ್ತಿಗಳು ಅಂತಂದರೆ ಈಗ ನಾ ಹೇಳಿದ್ದೆ, ವಿಭಕ್ತಿ ಪ್ರತ್ಯಯಗಳು. ನಾಮಪದ ಅಂತಂದರೆ ವಿಭಕ್ತಿ ಪ್ರತ್ಯಯ ಸೇರಿದರೆ ನಾಮ ಪ್ರಕೃತಿ, ಅವಕ್ಕೆ ಏನಂತೀವಿ ನಾವು? ನಾಮಪದಗಳು ಅಂತ ಕರಿತೀವಿ. ಹೌದು, ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳೇನಾದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವ? ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ಈ ನಾವು ಓದಿರ್ತೀವಿ ವಿಭಕ್ತಿಗಳು ಅಂತ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನೆ ಎ ಅಂತ. ಪ್ರಥಮ ಉ ಇದು ನಮ್ಮ ಹೊಸಗನ್ನಡದಲ್ಲಿ. ಅದೇ ರೀತಿ ಹಳೆಗನ್ನಡದಲ್ಲಿ ಮ ಅಂತ ಬರುತ್ತೆ. ದ್ವಿತೀಯ ಅಂ ಅಂತ, ತೃತೀಯ ಇಂದ ಇಂ, ಚತುರ್ಥಿ ಗೆ ಕೆ ಖೆ ಒತ್ತಕ್ಷರ, ಪಂಚಮಿ ಇಲ್ಲಿ ದಸೆಯಿಂದ ಆದರೆ ಇಲ್ಲಿ ಅತ್ತಣಿಂದ, ಷಷ್ಠಿ ಇಲ್ಲಿ ಸೇಮ್ ಅ, ಸಪ್ತಮಿ ಉಳ್, ಸಂಬೋಧನೆ ಇ, ಆ ಇ. ಈ ರೀತಿಯಾಗಿ ನೋಡಿ. ಈ ನಾಮ ಪ್ರಕೃತಿ ರಾಮ ಇದ್ದರೆ ಹೊಸಗನ್ನಡದಲ್ಲಿ ರಾಮನು ಪ್ರಥಮ ಉ ಇದೆ ಅದಕ್ಕೆ. ಹಳೆಗನ್ನಡದಲ್ಲಿ ಮ, ರಾಮನನ್ನು, ರಾಮನಿಂದ. ಈ ರೀತಿಯಾಗಿ ನಾವು ರಾಮನಿಗೆ, ರಾಮನ ದಸೆಯಿಂದ, ರಾಮನ, ರಾಮನಲ್ಲಿ, ರಾಮನೇ ಅಂತ ಹೋಗ್ತೀವಿ. ಅವ್ರು ಕೇಳ್ತಾರೆ ಪ್ರಥಮ ಮ ಅನ್ನೋದು ಏನು? ಇದು ಪ್ರಥಮ. ಹಳೆಗನ್ನಡದಲ್ಲಿ ಅಮ್ಮ ಅಂದರೆ ಇದು ಯಾವ? ದ್ವಿತೀಯ. ಇಂದ ಜಾಸ್ತಿ ಕೇಳೋದು ಅತ್ತಣಿಮ್ ಅಂತ ಕೇಳ್ತಾರೆ. ಉಳ್ ಅಂಬೋದು ಯಾವುದು ಅಂತ ಕೇಳಿದ್ರೆ ಇದು ಸಪ್ತಮಿ. ಹಳೆಗನ್ನಡದಲ್ಲಿ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಕೇಳ್ತೀವಿ ಸಂಪ್ರದಾನ ಅನ್ನೋದು ಯಾವುದು? ಚತುರ್ಥಿ. ಅದು ಅಪದಾನ ಅನ್ನೋದು ಯಾವುದು? ಪಂಚಮಿ. ಇವು ಕಾರಕಗಳು. ಕರ್ತು, ಕರ್ಮ, ಕಾರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತ. ಅಧಿಕರಣ ಯಾವುದು ಅಂತ ಸಪ್ತಮಿ ವಿಭಕ್ತಿ ಅಂತ ಬರುತ್ತೆ. ಪ್ರಥಮ ಕರ್ತು, ದ್ವಿತೀಯ ಕರ್ಮ, ಕಾರಣಾರ್ಥ, ತೃತೀಯ ಕಾರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಈ ರೀತಿಯಾಗೂ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಇಷ್ಟು ವಿಭಕ್ತಿ ಪ್ರತ್ಯಯಗಳು ಅಂತ. ವಿಭಕ್ತಿ ಪಲ್ಲಟಗಳು ಅಂತಂತಂದರೆ ಒಂದು ನಾವು ಈಸಿಯಾಗಿ ಹೇಳ್ತೀವಿ. ಗ್ರಾಮಟಿಕಲಿ ಊರನ್ನು ಸೇರಿದನು ಅಂತೀವಿ. ನಾವೇನು ಊರಿಗೆ ಸೇರಿದನು ಅಂತ ಹೇಳ್ತೀವಿ. ಅಂದರೆ ಊರನ್ನು ಅನ್ನು ಬಂದಲ್ಲಿ, ಅನ್ನು ಅಂದರೆ ಪ್ರಥಮ ಊ, ದ್ವಿತೀಯ ಅನ್ನು, ಅನ್ನು ಬಂದು ಊರಿಗೆ ಆಗಿದೆ. ಅದರದ್ದು ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಗೆ ಗೆ ಅಂತ ಊರಿಗೆ ಆಗಿದೆ. ಬೆಟ್ಟವನ್ನು ಹತ್ತಿದನು, ಬೆಟ್ಟಕ್ಕೆ ಹತ್ತಿದನು ಅಂತ ಇದೆ. ಅಂದರೆ ಇಲ್ಲಿ ದ್ವಿತೀಯ ಹೋಗಿ ಚತುರ್ಥಿ ಆಗಿದೆ. ಚತುರ್ಥಿ ನಾವು ಜಾಸ್ತಿ ಆಡು ಭಾಷೆಯಲ್ಲಿ ಈ ರೀತಿ ಯೂಸ್ ಮಾಡ್ತೀವಿ. ಅಂದರೆ ಇದು ಏನಂದರೆ ವಿಭಕ್ತಿ ಪಲ್ಲಟ ಆಗಿದೆ ಅಂತ ಅಂತಾರೆ. ದ್ವಿತೀಯ ಹೋಗಿ ಚತುರ್ಥಿಯನ್ನು ಯೂಸ್ ಮಾಡ್ತೇವೆ. ಇದಕ್ಕೆ ನಾವೇನಂತೀವಿ? ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಇಷ್ಟು ಈ ನಾಮಪದಗಳನ್ನು ನಾವು ಲಿಂಗಗಳನ್ನಾಗಿ ಯಾವುವು ಕೆಲವೊಂದು ನಾಮಪದ. ಈ ರಾಮ ಅನ್ನೋದು ಯಾವ ನಾಮಪದ? ಸೀತೆ ಅನ್ನೋದು ಯಾವ ನಾಮಪದ? ಮಗು ಅನ್ನೋದು ಯಾವ ನಾಮಪದ? ಈ ರೀತಿ ನಾವು ಲಿಂಗಗಳನ್ನಾಗಿ ಈ ನಾಮಪದಗಳಿಗೆ ಲಿಂಗಗಳು ಇವೆ. ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಯಾವಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ ಮತ್ತು ವಾಚ್ಯಲಿಂಗ ಅಂತ. ಅದು ಪುಲ್ಲಿಂಗ ಅಂದರೆ ಅಲ್ಲಿ ಗಂಡಸು ಎಂಬ ಅರ್ಥ ಕೊಡಬೇಕು. ಮುದುಕ, ಕಳ್ಳ, ಮನುಷ್ಯ, ಶಂಕರ ಈ ರೀತಿಯಾಗಿ. ಸ್ತ್ರೀಲಿಂಗ ಅದರಲ್ಲಿ ಹೆಂಗಸು ಎಂಬ ಅರ್ಥ ಇರಬೇಕು. ಸೀತೆ, ಅಕ್ಕ, ಅಮ್ಮ ಈ ರೀತಿ. ನಪುಂಸಕಲಿಂಗ ಅಂದರೆ ಎರಡೂ ಅರ್ಥ ಇರೋದಿಲ್ಲ. ಆದರೆ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ ಅಂದರೆ ಎಲ್ಲ ಪ್ರಾಣಿಗಳನ್ನು ನಾವೇನಂತೀವಿ? ನಪುಂಸಕಲಿಂಗ ಅಂತ ಕರಿತೀವಿ. ಎಲ್ಲ ಪ್ರಾಣಿಗಳನ್ನ ಅಂತ ಕರಿತೀವಿ ನಪುಂಸಕಲಿಂಗ. ನಾವು ಕತ್ತೆ ನೋಡಿದ್ರೆ ಇದು ಗಂಡಸು, ಕುದುರೆ, ಕೂಣ, ಎತ್ತು ಇವೆಲ್ಲ ನಾವು ಗಂಡು ಎತ್ತು ಅಂತಲೇ ಹೇಳ್ತೀವಿ. ಅದರಲ್ಲಿ ಪುಲ್ಲಿಂಗ ಅಲ್ಲ, ಅದು ನಪುಂಸಕಲಿಂಗ ಅಂತಲೇ ಅರ್ಥ. ಇವು ಮನೆ, ಹೊಲ, ಹಸು, ಗಿಳಿ ಇವೆಲ್ಲ ಸಹ, ಈ ಪಕ್ಷಿಗಳು ಸಹ ನಪುಂಸಕಲಿಂಗದಾಗೆ ಬರ್ತವೆ. ಪುಂಸಕಲಿಂಗ ಅಂದರೆ ಏನು? ಸೂರ್ಯ ಅನ್ನೋದು ನಾವು ಏನಂತ ಕರಿತೀವಿ ಅಂದರೆ ನಾವು ಅದು ಗಂಡಸು ಅಂತಲೇ ಮಾಡ್ತೀವಿ. ಬಟ್ ಅದು ಸೂರ್ಯ ಅನ್ನೋದು ಗ್ರಹ. ಆದರೆ ನಾವು ಅದನ್ನು ಗಂಡಸು ಅನ್ನೋ ಲೆಕ್ಕದಾಗೆ ಯೋಚನೆ ಮಾಡ್ತೀವಿ. ಅದಕ್ಕಾಗಿ ಅಂಥವುಗಳನ್ನ ನಾವು ಪುಂಸಕಲಿಂಗ ಅಂತ ಕರಿತೀವಿ. ಎಲ್ಲ ಗ್ರಹಗಳು ಏನಾದರೂ ಪುಂಸಕಲಿಂಗ. ಅದೇ ನಾವು ಸೂರ್ಯ ಮೂಡಿತು ಅಂತಂತಂದರೆ ಅಲ್ಲಿ ನಾವು ಅದನ್ನು ಗಂಡಸು ಅಂತ ಸೂರ್ಯ ಮೂಡಿತು ಅಂತ ಮಾಡಿದ್ದೀವಿ, ಅದು ನಪುಂಸಕಲಿಂಗ ಆಗುತ್ತೆ. ಅದೇ ಸೂರ್ಯ ಮೂಡಿದನು ಅಂದರೆ ಅದು ಗಂಡಸು ಮಾಡಿದ್ದೀವಿ, ಅಲ್ಲಿ ಪುಲ್ಲಿಂಗ ಆಯ್ತದು. ಈ ರೀತಿಯಾಗಿ ಪುಂಸಕಲಿಂಗ ಅಂದರೆ ಎಲ್ಲ ಗ್ರಹಗಳನ್ನ ನಾವೇನಂತೀವಿ? ಪುಂಸಕಲಿಂಗ ಅಂತ. ಅದೇ ರೀತಿ ಸ್ತ್ರೀ ಅಂದರೆ ದೇವತೆ ಅಂತ ಕೊಟ್ಟಿದ್ರೆ ಬರೀ ದೇವತೆ ಅಂತಿತ್ತಂದರೆ ಅದು ಏನದು? ನಾವು ದೇವತೆ ಅನ್ನೋದನ್ನು ನಾವು ಹೆಣ್ಣು ಅಂತಲೇ ಸೂಚಿಸ್ತೀವಿ. ಅದಕ್ಕೆ ಸ್ತ್ರೀ ನಪುಂಸಕಲಿಂಗ. ಅದೇ ಒಲಿಯಿತು ಅಂತ ಬಂದರೆ, ದೇವತೆ ಒಲಿಯಿತು ಅಂದರೆ
ನಪುಂಸಕಲಿಂಗ. ದೇವತೆ ಒಳೆದಳು ಅಂತ ಬಂದರೆ ಅಂದರೆ ಹೆಣ್ಣಾಗಿ ನಾವು ಕನ್ಸಿಡರ್ ಮಾಡಿದರೆ ಸ್ತ್ರೀಲಿಂಗ. ಈ ರೀತಿಯಾಗಿ ಸ್ತ್ರೀ ನಪುಂಸಕಲಿಂಗ ಅಂತ ಹೇಳ್ಬೋದು. ಅದೇ ನಿತ್ಯ ನಪುಂಸಕಲಿಂಗ ಅಂದರೆ ಏನು, ಅಲ್ಲಿ ಜಿಗ್ಗಿ ತುಂಬ ಜನ ಇದ್ರಲ್ಲಿ ಯಾರು ಗಂಡು ಹೆಣ್ಣು ಗೊತ್ತಾಗಲ್ಲ. ದಂಡು ಇದೆ ದೊಡ್ಡದು. ಶಿಶುನ ಗಂಡು ಹೆಣ್ಣು ಅಂತ ಸೂಚಿಸಲ್ಲ. ಮಗು, ಕೂಸು ಇವೆಲ್ಲ ನಿತ್ಯ ನಪುಂಸಕಲಿಂಗಗಳು. ಈ ರೀತಿಯಾಗಿರ್ತಕ್ಕಂಥವು ತುಂಬ ಜನ ಇತ್ತಂದರೆ ದಂಡು ಇತ್ತಂತಂದ್ರೇನು ಅಲ್ಲ ನಿತ್ಯ ನಪುಂಸಕಲಿಂಗ ಅಂತ ಕರಿಬೋದು. ಈ ವಾಚ್ಯಲಿಂಗ ಅಂತಂದರೆ ಈ ನೀನು ಎಂಬುದು ಏನಿದು ಅದನ್ನು ನಾವು ಕನ್ಸಿಡರ್ ಮಾಡೋದು ಮುಂದಿನ ಅಕ್ಷರದ ಆಧಾರದ ಮೇಲೆ. ನೀನು ತಂದೆ, ಈ ತಂದೆ ಎಂಬುದು ಪುಲ್ಲಿಂಗ ಆಗಿರೋದರಿಂದ ಇದು ಏನಾಯಿತು, ಪುಲ್ಲಿಂಗ ಆಯಿತು. ನೀನು ತಾಯಿ, ಇಲ್ಲಿ ತಾಯಿ ಅನ್ನೋದು ಸ್ತ್ರೀಲಿಂಗ ಆಗಿರುವುದರಿಂದ ನೀನು ಎಂಬುದು ಏನಾಯ್ತು ಇಲ್ಲಿ ಸ್ತ್ರೀಲಿಂಗ ಆಯಿತು. ಈ ನೀನು ಎಂಬುದು ಇಲ್ಲಿ ಪಶುವನ್ನು ನಾವು ನಿತ್ಯ ನಪುಂಸಕಲಿಂಗವಾಗಿ ಕನ್ಸಿಡರ್ ಮಾಡಿವಿ. ನಿತ್ಯ ಅಲ್ಲ, ಬರೀ ನಪುಂಸಕಲಿಂಗವಾಗಿ ಕನ್ಸಿಡರ್ ಮಾಡೀವಿ. ಅದಕ್ಕಾಗಿ ಇದು ಒಂದು ನಪುಂಸಕಲಿಂಗ ಆಯಿತು. ಅಂದರೆ ನೀನು ಎಂಬುದು ಮುಂದಿನಲ್ಲಿರೋ ಅಕ್ಷರಗಳ ಆಧಾರದ ಮೇಲೆ ನಾವು ಅದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಲಿಂಗಗಳನ್ನು ವಿಭಾಗಗಳನ್ನಾಗಿ ಮಾಡಲಾಗಿದೆ. ಈ ನಾಪದಗಳಲ್ಲಿ ನೆಕ್ಸ್ಟ್ ವಚನಗಳನ್ನು ನೋಡ್ಬೋದು. ಯಾವ ರೀತಿಯಾಗಿ ಅಂದರೆ ಅರಸು ಅಂದರೆ ಏಕವಚನ, ಅರಸರು ಅಂದರೆ ಬಹುವಚನ, ಅರಸಿ, ಅರಸಿಯರು, ನೀನು, ನೀವು, ನಾನು, ನಾವು, ಮರಗಳು, ಕುದುರೆಗಳು, ಅವನು, ಅವರು, ಕತ್ತೆಗಳು, ಮಗು, ಮಕ್ಕಳು. ಈ ರೀತಿಯಾಗಿ ಏಕವಚನಗಳು ಬಹುವಚನಗಳು ಅಂತ ನಾವು ನಾಮಪದಗಳಲ್ಲಿ ನೋಡ್ಬೋದು.